ಇನ್ನು ರಮ್ಯಾ ಅವರು ನಡೆಸಿದ ಕಾನೂನು ಸಮರ ವಿಚಾರವಾಗಿಯೂ ಕೂಡ ಅವರು ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಡಿಫೆನ್ಸ್ ಈ ವಿಷಯದಲ್ಲಿ ಶೇಕ್ ಆಗಿರೋದಂತೂ ಹೌದು ಅಂತ ಒಪ್ಕೊಂಡಿದ್ದಾರೆ. ದೂರು ಬಳಿಕ ರಮ್ಯಾ ತಂಟೆಗೆ ಬರ್ತಾ ಇಲ್ವಂತೆ ಡಿಫೆನ್ಸ್. ಕಂಪ್ಲೇಂಟ್ ಕೊಟ್ಟ ಬಳಿಕ ಕಮೆಂಟ್ ಸೆಷನ್ ಸ್ವಚ್ಛ ಭಾರತ್ ಆಗಿದೆ ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಧೈರ್ಯ ಕೂಡ ಬಂದಿದೆ. ನಾನು ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಟ್ರೋಲಿಂಗ್ ಕಡಿಮೆ ಆಗಿದೆ, ಎಲ್ಲೋ ಒಂದು ಕಡೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಕೂಡ ಇತ್ತು, ಅದು ಆಗ್ತಾ ಇದೆ ಅಂತ ಮಾತನಾಡಿದ್ದಾರೆ. ಕಮೆಂಟ್ ಮಾಡಿದ್ದ ಇನ್ನಷ್ಟು ಜನ ಬಂಧನ ಆಗಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅದು ಅಲ್ಲಿಗೆ ನಿಲ್ಲಲ್ಲ. ಈಗಾಗಲೇ ಹಲವರ ಬಂಧನ ಆಗಿದೆ. ಹಲವರು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ತಲೆ ಮರೆಸ್ಕೊಂಡಿದ್ದಾರೆ. ಆದರೆ ಅವರ ಬಂಧನವೂ ಆಗುತ್ತೆ ಅಂತ ರಮ್ಯಾ ಮಾತನಾಡಿದ್ದಾರೆ. ಅದೊಂದು ನನಗೆ ತುಂಬ ಖುಷಿ. ಯಾಕಂದರೆ ಇದೆಲ್ಲ ಆದಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳಾಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಅದೊಂದು ನನಗೆ ತುಂಬ ಖುಷಿ. ಯಾಕಂದರೆ ಇದೆಲ್ಲ ಆದಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳಾಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುನಿಂದ. ರಾಘು, ಸದ್ಯ ಬಹಳಷ್ಟು ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾ ಇದ್ದಂತಹ ದರ್ಶನ್ ಅಭಿಮಾನಿಗಳು ಈಗ ಎಲ್ಲ ಹೋದ್ರು, ಅವರುಗಳ ಪತ್ತೆ ಕಾರ್ಯ ಎಲ್ಲಿಗೆ ಬಂದಿದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿತ್ತು. ಅದೆಲ್ಲದರ ಬಗ್ಗೆ ರಮ್ಯಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ 7 ಜನರ ಬಂಧನ ಆಗಿದೆ ಅಂತ. ಸೊ ಇನ್ನುಳಿದಂತೆ ಬೇರೆಯವ್ರಿಗೂ ಧೈರ್ಯ ಬಂದಿದೆ ಅಂತ. ಬಟ್ ಒಬ್ಬ ಸೆಲೆಬ್ರಿಟಿ ಕೇಸ್ ಕೊಟ್ಟಾಗ ಹ್ಯಾಂಡಲ್ ಮಾಡೋ ರೀತಿಗೂ ಒಬ್ಬ ಕಾಮನ್ ಮ್ಯಾನ್ ಕಂಪ್ಲೇಂಟ್ ಕೊಟ್ಟಾಗ ಹ್ಯಾಂಡಲ್ ಮಾಡೋ ರೀತಿಗೂ ವ್ಯತ್ಯಾಸ ಅಂತೂ ಬರುತ್ತಲ್ವ ರಾಘು? ಖಂಡಿತವಾಗಿಯೂ ದಿವ್ಯಾ, ರಮ್ಯಾ ಅವರು ದೂರು ಕೊಟ್ಟ ನಂತರದಲ್ಲಿ ಆದಂಥ ಬೆಳವಣಿಗೆಯ ಬಗ್ಗೆ ದಿನನಿತ್ಯವೂ ಕೂಡ ಏನಾಗ್ತದೆ ಅನ್ನುವಂಥ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಇತ್ತು. ಬಟ್ ಆದರೆ ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಈಗ ಸದ್ಯ ನಟಿ ರಮ್ಯಾ ಮಾಡಿರುವಂಥದ್ದು. ಒಂದು ಸಾಮಾನ್ಯವಾಗಿ ತಾವು ಹೇಳಿದಾಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಮೂಡುತ್ತೆ. ಸಾಮಾನ್ಯ ಜನರು ಕೊಟ್ಟಾಗ, ಜೊತೆಗೆ ಸೆಲೆಬ್ರಿಟಿಗಳು ಕೊಟ್ಟಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಬಟ್ ಆದರೆ ರಮ್ಯಾ ಅವರ ಬೆಳವಣಿಗೆ ಅಂದರೆ ಅವರ ದೂರು ಕೊಟ್ಟ ನಂತರದಲ್ಲೇ ಆದಂಥ ಬೆಳವಣಿಗೆಯಿಂದ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಒಳ್ಳೇದಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಖುದ್ದು ರಮ್ಯಾ ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದ್ದಂತಹ ಕಿರುಕುಳ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ಗಳ ಮುಖಾಂತರವಾಗಿ ಆಗ್ತಾ ಇದ್ದಂತಹ ಕಿರುಕುಳ ಎಲ್ಲ ಒಂದು ಕಡೆ ನಿಂತಿದೆ ಅನ್ನುವಂಥದ್ದು ರಮ್ಯಾ ಅವರ ಅಭಿಪ್ರಾಯ. ಸೊ ಹಾಗಾಗಿಯೇ ಈಗ ನಾನು ಕೊಟ್ಟಂತಹ ದೂರಿನ ಅನ್ವಯವಾಗಿ ಒಂದಷ್ಟು ಜನರಿಗೆ ಈಗ ಇದು ಒಳ್ಳೇದಾಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲೂ ಕೂಡ ಈ ವಿಚಾರವನ್ನು ಅವರು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಈಗಾಗಲೇ ಅನೇಕರ ಬಂಧನ ಕೂಡ ಆಗಿದೆ, ಒಂದಷ್ಟು ಜನ ಮನೆ ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲ ಒಂದು ಕಡೆ ನಾನು ದೂರು ಕೊಟ್ಟ ಆದ ನಂತರದಲ್ಲಿ ಒಂದಷ್ಟು ಬೇರೆ ರೀತಿಯಾದಂಥ ಒಳ್ಳೆ ಬೆಳವಣಿಗೆಗಳ ಆರಂಭ ಆಗಿದೆ. ಸೊ ಅದರಿಂದ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಪೊಲೀಸ್ ಕಮಿಷನರ್ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಇಂಥವುಗಳ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದು ರಮ್ಯಾ ಅವರು ಹೇಳುವಂಥದ್ದು. ಸೊ ಹಾಗಾಗಿ ಕೆಟ್ಟ ಕಮೆಂಟ್ಗಳಿಂದ ಆಗ್ತಾ ಇದ್ದಂಥ ಸಮಸ್ಯೆಗಳು ಏನಿತ್ತು, ರಮ್ಯಾ ಅವರ ದೂರು ಕೊಟ್ಟ ಆದ ನಂತರದಲ್ಲಿ ಏನಾಯಿತು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳೇನಿತ್ತು, ಅದಕ್ಕೆ ಇವತ್ತು ಖುದ್ದು ರಮ್ಯಾ ಅವರೇ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂಥದ್ದು. ಆದಂತಹ ಸಮಸ್ಯೆಗಳಿಂದ ಏನೇನೆಲ್ಲ ಆಯಿತು ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟಪಡಿಸೋದ್ರ ಜೊತೆಗೆ ಸದ್ಯಕ್ಕೆ ಈಗ ಆ ಸಮಸ್ಯೆ ನನಗೆ ಆಗ್ತಾ ಇಲ್ಲ, ಕಾಟ ಯಾವುದು ನನಗೆ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ.